ಬಿಜೆಪಿಯವರಿಗೆ ಈ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಡೆವಲ್ಯೂಷನ್ದಾಗ ಫಂಡ್ಸ್ ಬರಬೇಕು ರಾಜ್ಯಕ್ಕೆ, ಅದರ ಬಗ್ಗೆ ಚಿಂತೆ ಇಲ್ಲ. ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಅದರ ಬಗ್ಗೆ ಚಿಂತೆ ಇಲ್ಲ. ಈಗೇನಾಗಿದೆ, SITಯನ್ನು ನೇಮಿಸಬೇಕಾಗಿದ್ದು ಅನಿವಾರ್ಯ ಇತ್ತು. ನಾವು ಅಷ್ಟೇ ಅಲ್ಲ, ನಾನು ಪದೇ ಪದೇ ಹೇಳಿದ್ರಿ, ಬಿಜೆಪಿಯವರು ಅಧಿಕಾರದಾಗಿದ್ದರೆ ಅವರು ಕೂಡ SITಯನ್ನು ನೇಮಿಸ್ತಾ ಇದ್ರು. SIT ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ. ಇವತ್ತು SIT ತನಿಖೆ ಮಾಡಿದೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಳುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಬಿಜೆಪಿಯವರಿದ್ರೂ SIT ಮಾಡ್ತಾ ಇದ್ರು. ಇವರು SITಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ. ಬಿಜೆಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ SITಯಲ್ಲಿ ಇವತ್ತೊಂದು ದಿವಸ ಯಾನು ಅವನದಾನಲ್ಲ ಮುಸುಕದಾರಿ ಮಾಸ್ಕ್ ಫೆಲೋ ಚೆನ್ನಯ್ಯ ಅವನು ಏನೂ ಅದು ಆದ್ಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳ್ಳೋಕೆ ಈ ಥರ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳ್ತೇನೆ, ಧರ್ಮಸ್ಥಳ ಇವತ್ತೊಂದು ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರೇ ಇರ್ಬೋದು, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕ್ಷೇತ್ರ ಮಂಜುನಾಥನ ಕ್ಷೇತ್ರ. ಆಮೇಲೆ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗಳು ಧರ್ಮಾಧಿಕಾರಿಗಳಿದ್ದಾರೆ, ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು, ವೀರೇಂದ್ರ ಹೆಗಡೆ ಅವರು. ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದ್ರು ಕೂಡ ಅವರ ಕುಟುಂಬದಿಂದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅದನ್ನು ನಡ್ಕೋತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ. ಆಗಿದೆಲ್ಲ ಒಳ್ಳೇದಕ್ಕಂತಾರಲ್ಲ, ಆ ರೀತಿ ಇವತ್ತು ದಿವಸ ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೇಲೆ ಹೆಚ್ಚಿಗಾಗಿದೆ. ಹೀಗಾಗಿ ಬಿಜೆಪಿಯವರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಹೋಗಿದ್ದಾರೆ. ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಳ್ಳಿ. 20 ದ್ವಾರಗಳಿದಾವೆ. ಒಂದು ಪಾದಯಾತ್ರೆನ 20 ಪಾದಯಾತ್ರೆನ ಅಶೋಕ್ ಒಂದು ಪಾದಯಾತ್ರೆ, ಆಮೇಲೆ ಇವ್ರ್ಯಾರು ನಿಮ್ಮ ಸೋಮಣ್ಣ ಅವ್ರದ್ದೊಂದು, ವಿಜಯೇಂದ್ರದೊಂದು, ಆಮೇಲೆ ನಮ್ಮ ಪ್ರತಾಪ್ ಸಿಂಹ, ಇನ್ನೊಬ್ಬರು ನಮ್ಮವರೊಬ್ಬರು ಉಚ್ಚಾಟಿತರಾಗ್ಯಾರ, ಅವ್ರದ್ದು ಪ್ರಶ್ನೆ ಇಲ್ಲ. ಆಮೇಲೆ ನಿಮ್ಮ ಇನ್ನೂ ಅನೇಕರು ಅದಾರಲ್ಲಿ 20 ಗುಂಪು ಅದಾವೆ. 20 ಗುಂಪು ಕೂಡ ಒಂದೊಂದು ಮಾಡಿರಿ. ಜಾರಕಿಹೊಳಿದೊಂದು ಟೀಮ್, ಎಲ್ಲರೂ ಒಂದು 20 ಯಾತ್ರೆಗಳು ಮಾಡ್ಕೊತ ಹೋಗತ್ತಾರೆ. ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಇವತ್ತಿನ ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು. ಆ ರೀತಿ ಇವತ್ತಿನ ದಿವಸ ಜಾಸ್ತಿ ಆಗಿದೆ. ನೋಡಿ, ಇವತ್ತಿನ ದಿವಸ ನಾನು ಹೇಳಿದಲ್ಲ, ನಮ್ಮ ಜಾಗದಲ್ಲಿ ಬಿಜೆಪಿಯವರು ಇದ್ರು ಕೂಡ SIT ನೇಮಕ ಮಾಡಬೇಕಾಗಿತ್ತು. ಮತ್ತು SIT ನೇಮಕ ಮಾಡೋ ಸ್ವಾಗತ ಮಾಡಿಲ್ವ ಇವರು? ಮಾಡಿದಾರ ಇಲ್ಲೋ? ಈಗ ಯಾಕಿದು? ಈಗ ಯಾಕೆ ರಾಜಕಾರಣ? ಸರಿ, ಭಾನುಮಸ್ತಕ್ ಅವರು ಕುಂಕುಮ ಹಚ್ಕೊಂಡು ಉದ್ಘಾಟನೆ ಮಾಡಲಿ ಅಂತ. ನೋಡಿ, ಇದು ಅವರ ಧರ್ಮದಲ್ಲಿ ಇವತ್ತೊಂದು ದಿವಸ ಕುಂಕುಮ ಹಚ್ಕೊಳ್ಳುವಂಥದ್ದಿಲ್ಲ ಏನ್ರಿ. ನಾನು ಕೂಡ, ನೀವು ಕೂಡ ಎಲ್ಲ ಇಲ್ಲೇ ಬೆಳೆದಿದ್ದೀರಿ. ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ, ಅದನ್ನ ಒಯ್ದು ಗಂಟಲು ಕದ್ದು ಮಾಡ್ಕೋತಾರೆ. ಅದನ್ನ ಇದು ಮಾಡುವಂಥದ್ದಲ್ಲ. ಇವತ್ತು ಬುಕ್ಕರ್ ಪ್ರಶಸ್ತಿ ವಿಜೇತರಿದ್ದಾರೆ, ಅವರು ಬಂದು ದಸರಾ ಇದು ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಬಾನು ಮುಸ್ತಾಕ್ ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ, ತಾಯಿಗಿಂತ ಹೆಚ್ಚಿದ್ದಾಯ್ತು ಅವ್ರಿಗೆ. ಇವ್ರಿಗೆ ರಾಜಕಾರಣನೇ ಮುಖ್ಯ. ಇವ್ರು ಕುಂಕುಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಂಡಿದ್ದಾಳೆ ಅಂದಾರೆ. ಅಂದ್ರೆ ಒಬ್ಬಳು ಮಗಳಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಳೆ. ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ, ಅದಕ್ಕೆ ಹೆಚ್ಚಿಂದಿದೆಯಾ? ಇದರಲ್ಲೂ ರಾಜಕಾರಣನ? ಬರೀ ಇದೇ ಇವ್ರ ಕೆಲಸ, ಬರೀ ವಿವಾದ ಮಾಡುವಂತ ಕೆಲಸ ಇದೆ. ನೋಡಿ, ಅದ್ರ ಬಗ್ಗೆ ನಾನು ನಾಳೆ ಉತ್ತರ ಕೊಡ್ತೀನಿ. ಒಂದು ಹೇಳ್ತೇನೆ, ಅದು ಏನು ಸಚಿವರಿದಾರಲ್ಲ ಅವ್ರಿಗೆ ಕ್ಯಾಬಿನೆಟ್ ಇದೆ, ಒಂದು ಫೋರಮ್ ಇದೆ, ಅಥವಾ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ, ಅವರು ಕೂಡ ಕೂತ್ಕೊಂಡು ಚರ್ಚೆ ಮಾಡಬೇಕು. ಇಲ್ಲಿ ಬಂದು ಹೇಳಿಕೆ ನೀಡುವಂಥದ್ದು ಮತ್ತು ಸಹಕಾರ ಮಾಡಿದ ಸಚಿವರು ನನ್ನ ಹೆಸರನ್ನು ಬಳಸ್ಕೊಂಡಿದ್ದಾರೆ. ಹೌದಲ್ಲ, ನಂದೇ ಅಂತಲ್ಲ, ಮಂತ್ರಿಗಳು ಯಾರು ನಾನೇ ಇಲ್ಲ. ಹೌದಾ? ಇವರೆಲ್ಲ ಏನೇನೋ ನಾನಂತರೂ ಪ್ರಶ್ನೆ ಇದ್ರ ಬಗ್ಗೆ. ನನ್ನ ಮೆಡಿಕಲ್ ಕಾಲೇಜ್ ಇದೆ, ಡೀಮ್ಡ್ ಯೂನಿವರ್ಸಿಟಿ ಇದೆ, ಇನ್ನೂ 10 ಮೆಡಿಕಲ್ ಕಾಲೇಜ್ ಮಾಡ್ಬೋದು ನಮಗೆ ಅಂತೂ ಅದರಲ್ಲಿ ಏನು ಸ್ವಾರ್ಥಗಳಿಲ್ಲ. ನಾನು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೇಳಿದ್ರೆ ನಾನು ಜಿಶಾನ್ ಪ್ರಕಾಶ್ ಪಾಟೀಲ್ ಹೋಗಿ ಕೇಳಿದ್ರೆ ಅನೇಕ ಸಲ ವಿನಂತಿ ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾಗಿದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜಿನ ಇಲ್ಲೇನೇ ಅಥವಾ ಬೆಂಗಳೂರಿನಾಗೂ ಮಾಡಾಕ್ತಿದ್ದೀವಿ ನಾವು. ಡೀಮ್ಡ್ ಯೂನಿವರ್ಸಿಟಿಗೆ ನಮಗೆ ಪ್ರಾವಿಷನ್ಸ್ ಇದೆ. ಆದರೆ ಇವತ್ತೊಂದು ದಿವಸ ಈ ರೀತಿ ಅವರು ಹೆಸರು ಹೇಳುವಂಥದ್ದು, ಇದು ಮಾಡುವಂಥದ್ದು ಯಾಕೋ ಅದು ಸರಿ ಹೋಗೋದಿಲ್ಲ. ಇದು ಪದೇ ಪದೇ ಸುಮ್ಮನೆ ಈ ಥರ ಮುಜುಗರದ ಹೇಳಿಕೆಗಳನ್ನು ಕೊಡುವಂಥದ್ದು. ನಾನು ಕೊಡ್ಬೋದು, ಈಗ ಭಾಳಷ್ಟು ಕೊಡ್ಬೋದು. ಅದರಷ್ಟೇ ಅವ್ರಿಗೆ ಹೋಗಿ ಹೇಳಿ
ಬೇಕಾದ್ರೆ ನಾನು ಬರ್ತೀನಿ ಅವ್ರ ಜೊತೆ. ಕೆಲವು ಆಸ್ಪತ್ರೆಯಲ್ಲಿ ಕಟ್ಟಡ ಉದ್ಘಾಟನೆ ಸಹಿತ ನನ್ನ ಅವಧಿಯಲ್ಲಾಗಿದೆ ಅಂತ ಅದಕ್ಕೆ ಮಾಡ್ತಾ ಇರೋನು ಅಸಮಾಧಾನ ಅವರಿಗೆ. ಅಂಥದ್ದು ಯಾವುದೂ ಕೂಡ ಇಲ್ಲ, ಸಹಕಾರ ನೀಡಿಲ್ಲ ಅಂತ. ನಾನು 5 ವರ್ಷ ಸಚಿವರಿದ್ದಾಗ ಯಾರೆಲ್ಲ ಎಷ್ಟೆಷ್ಟು ಸಹಕಾರ ಮಾಡಿದಾರೆ ಅಂತ ಹೇಳಿದರೆ ದೊಡ್ಡ ಪುಸ್ತಕ ಆಗ್ತದೆ ಅದು. ಸರ್ ಆಲ್ಮೀನ ತೊಗೊಂಡಲ್ಲ ಅಂತ ಸುದೀಪ್ ಮೈನಾರಿಟಿ ಕಾಲೇಜ್ ನಾವೇನು ತೊಗೊಂಡು ಬರ್ತದೆ? ಅಲ್ಲ, ಆಲಮೀನ್ ಕಾಲೇಜ್ ನಾವೇನು ತೊಗೊಂಡು ಬರ್ತದೆ? ನಮ್ಗೆ ಅವಶ್ಯಕತೆನೂ ಇಲ್ಲ. ಅವ್ರು ಕೊಡ್ತೀವಿ ಅಂದ್ರೂ ನಮ್ಗೆ ಬೇಡ, ಅವ್ರು ಪಕ್ಷಟ್ಟಾಗಿ ಕೊಡ್ತೀವಿ ಅಂದ್ರೂ ನಮ್ಗೆ ಬೇಡ, ನಾವು ತಗೊಳ್ಳೋದು ಇಲ್ಲ. HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है।